ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಮ್ಮ, ನೀವೇನ್ ಮಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಾಗ್ತಿದ್ಯಾ? ಇದನ್ನೆಲ್ಲ ಮಾಯಮ್ಮನವರೇ ಮಾಡಿಸ್ತಿದ್ದಾರೆ ಅಂತ ಆ ಗೌತಮಿ ಅನ್ಕೋತಾರೆ. ಈ ವಿಷಯ ಮಾಯಮ್ಮಂಗೆ ಏನಾದ್ರೂ ಗೊತ್ತಾದ್ರೆ ಅವ್ರೆಷ್ಟು ನೊಂದ್ಕೋತಾರೆ ಗೊತ್ತಾ? ಅಲ್ಲ, ನಾನು ನಿಖಿಲ್ಗೆ ಸತ್ಯ ಹೇಳೋಕೆ ಹೊರಟಿದ್ದೀನಿ ಅನ್ನೋದು ಉಳಿದವ್ರಿಗೆಲ್ಲ ಹೇಗೆ ಗೊತ್ತಾಗ್ತಾ ಇದೆ? ಅಷ್ಟಕ್ಕೂ ನಾನು ನನ್ನ ಫೋನಿಂದ ಫೋನ್ ಕೂಡ ಮಾಡಿಸಿಲ್ಲ. ಅಯ್ಯೋ ಸುಧಾಮ್ಮ, ನೀವು ಯಾವುದೋ ಲೋಕದಲ್ಲಿ ಕಳೆದು ಹೋಗಿದ್ದೀರಾ. ಈಗಾಗಲೇ ಮಾಯಮ್ಮ ಸಾಕಷ್ಟು ಕಷ್ಟ ಅನುಭವಿಸಿ ಈ ಮಟ್ಟಕ್ಕೆ ತಲುಪಿದ್ದಾರೆ. ಮತ್ತೆ ಅವ್ರಿಗೆ ತೊಂದರೆ ಆಗೋದು ಬೇಡ. ನನಗೆ ಗೊತ್ತು ಸುಧಾಮ್ಮ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ. ನೀವೇನೇ ಮಾಡಬೇಕು ಅಂತ ಅನ್ಕೊಂಡಿದ್ರು ಇದನ್ನೆಲ್ಲ ತಣ್ಣಗಾದ್ಮೇಲೆ ಮಾಡಿ. ಅಲ್ಲಿವರೆಗೂ ಇಂಥ ಪ್ರಯತ್ನಗಳನ್ನೆಲ್ಲ ಮಾಡಿಬಿಡಿ ದಯವಿಟ್ಟು. ಇಲ್ಲ ಮಂಗಳ, ಈಗಾಗಲೇ ಸಾಕಷ್ಟು ತಡ ಆಗಿದೆ. ಇವತ್ತು ಅವಳ ಜಾಗದಲ್ಲಿ ನನ್ನ ಮಗಳಿರ್ಬೇಕಾಗಿತ್ತು. ಮೋಸ ಮಾಡಿ ನನ್ನ ಮಗಳ ಜೀವನ ಎಲ್ಲ ಹಾಳು ಮಾಡಿದಾಳೆ. ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಲಿಲ್ಲ ಅಂದ್ರೆ... ಅಮ್ಮ, ನೀವಿನ್ನೂ ಸಂಪೂರ್ಣವಾಗಿ ಹುಷಾರಾಗಿಲ್ಲ. ಮೊದಲು ಹುಷಾರಾಗಿ. ಎಲ್ರಿಗೂ ಒಂದು ಟೈಮ್ ಅಂತ ಬಂದೇ ಬರುತ್ತೆ. ಎಲ್ಲ ಸತ್ಯನೂ ಹೇಳೋಣ, ಆದರೆ ಅಲ್ಲಿ ತನಕ ಕಾಯೋ ಶಕ್ತಿ ಇರಬೇಕು ಅಷ್ಟೇ. ನನಗ ಶಕ್ತಿ ಇಲ್ಲ ಮಂಗಳ. ನಾನಿನ್ನದೆಷ್ಟು ದಿನ ಬದುಕಿರ್ತೀನೋ ಏನೋ. ನಾನು ಸಾಯೋ ಅಷ್ಟರಲ್ಲಿ ನನ್ನ ಮಗು ಜೀವನ ಚೆನ್ನಾಗಾಗಬೇಕು. ನನಗನ್ಸತ್ತೆ ಇದೇ ಸರಿಯಾದ ಸಮಯ ಅಂತ. ಮಾಯಾ ಬೇರೆ ಊರಲ್ಲಿಲ್ಲ. ಅವಳು ಬರೋ ಅಷ್ಟರಲ್ಲಿ ನಿಖಿಲ್ಗೆ ಎಲ್ಲ ವಿಷಯ ಹೇಳಿಬಿಡ್ಬೇಕು. ಅದಕ್ಕೂ ಮೊದಲು ಗೌತಮಿಗೆ ನಾನು ನಿಖಿಲ್ನ ಭೇಟಿ ಮಾಡೋ ವಿಷಯ ಗೊತ್ತಾಗದೇ ಇರೋ ಹಾಗೆ ನೋಡ್ಕೋಬೇಕು. ಆ ಥರ ಏನಾದರೂ ಪ್ಲಾನ್ ಮಾಡಬೇಕು. ಅಮ್ಮ, ದಯವಿಟ್ಟು ನನ್ನ ಮಾತು ಕೇಳಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಈಗ ನಮಗೆ ಮಾಯಮ್ಮನವ್ರ ಜೀವನಕ್ಕಿಂತ ಅವ್ರ ಹೊಟ್ಟೆಲ್ ಬೆಳೀತಿರೋ ಮಗುವಿನ ಜೀವನ ಬಹಳ ಮುಖ್ಯ. ನನಗೂ ಮಾಯಮ್ಮನವ್ರ ಜೀವನ ಹೀಗಾಯ್ತಲ್ಲ ಅಂತ ಮನ್ಸಿಗೆ ಬಹಳ ನೋವಿದೆ. ಆದರೆ ಏನು ಮಾಡೋದಕ್ಕಾಗತ್ತೆ? ಅವರು ಮಾಯಮ್ಮನವ್ರನ್ನ ನಿಖಿಲ್ನ ಮದುವೆ ಆಗೋದಕ್ಕೆ ಬಿಡಲಿಲ್ಲ. ಇನ್ನು ಈ ವಿಷಯ ನಿಖಿಲ್ ಅವ್ರಿಗೆ ಗೊತ್ತಾದರೆ ಸುಮ್ಮನೆ ಇರ್ತಾರ? ಬೇಡಮ್ಮ, ಹೆಸರಿಗೆ ಕಲ್ಲು ಹಾಕಿ ಗಲೀಜು ಮಾಡ್ಕೊಳ್ಳೋದು ಬೇಡ. ಅಯ್ಯೋ ಮಂಗಳ, ಹಾಗೆಲ್ಲ ಏನೂ ಆಗೋದಿಲ್ಲ. ಒಂದು ಸಲ ನಿಖಿಲ್ಗೆ ವಿಷಯ ಗೊತ್ತಾದ್ರೆ ಮಿಕ್ಕವ್ರನ್ನೆಲ್ಲ ಅವನೇ ಸರಿ ಮಾಡ್ತಾನೆ. ಆದ್ರೆ ಅವ್ರಿಗೆ ಯಾರಿಗೂ ಗೊತ್ತಾಗ್ದ ಹಾಗೆ ನಿಖಿಲ್ಗೆ ವಿಷಯ ತಿಳಿಸೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಮಾಡ್ಬೋದು? ಒಂದು ಸಲ ನಿಖಿಲ್ಗೆ ವಿಷಯ ಗೊತ್ತಾದ್ರೆ ಮಿಕ್ಕವ್ರನ್ನೆಲ್ಲ ಅವನೇ ಸರಿ ಮಾಡ್ತಾನೆ. ಆದ್ರೆ ಅವ್ರಿಗೆ ಯಾರಿಗೂ ಗೊತ್ತಾಗ್ದ ಹಾಗೆ ನಿಖಿಲ್ಗೆ ವಿಷಯ ತಿಳಿಸೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಮಾಡ್ಬೋದು? ಮಾಯಾ, ಹೇಗಿದ್ಯಾ ಕಂದ? ಊಟ ಆಯ್ತಾ? ಇನ್ನೂ ಇಲ್ಲಮ್ಮ. ನಿಖಿಲ್ ಬಂದಿದ್ನಾ ಅಮ್ಮ? ಅಲ್ಲ, ನಿಮ್ಗೇನಾಗಿದ್ಯಂತೆ? ಎದೆ ನೋವು ಏನಕ್ಕಂತೆ ಬಂದಿದ್ದು? ನಿಖಿಲ್ ಬಂದು ಚೆಕಪ್ ಮಾಡಿ ಹೋದ ಮಾಯಾ. ತೊಂದರೆ ಏನಿಲ್ವಂತೆ. ಅದೇನೋ ಗ್ಯಾಸ್ಟ್ರಿಕ್ ಥರ ಆಗಿ ನೋವು ಬಂದಿದ್ದಷ್ಟೇ ಅಂತೆ. ಅದಕ್ಕೆಲ್ಲ ಟ್ಯಾಬ್ಲೆಟ್ ಕೊಟ್ಟು ಹೋಗಿದ್ದಾನೆ. ಹೌದಾ? ಅಷ್ಟೇ ತಾನೆ. ಮೊದ್ಲು ಸರಿಯಾಗಿ ಊಟ ಮಾಡು. ಅದ್ ಸರಿ, ಟ್ಯಾಬ್ಲೆಟ್ಸ್ನೆಲ್ಲ ಸರಿಯಾಗಿ ಟೈಮಿಗೆ ತಗೊಳ್ತಿದ್ಯಾ ತಾನೆ? ಅಯ್ಯಯ್ಯೋ, ಮರ್ತೇ ಹೋಯ್ತಲ್ಲ ಮಾಯಾ. ಏನಮ್ಮ ನೀನು ಮರ್ತ್ ಹೋದೆ ಅಂತ ಇಷ್ಟು ಈಸಿಯಾಗಿ ಹೇಳ್ತಿದ್ಯಲ್ಲ. ಪಾಪ ಮಂಗಳವರು ಮಗುನೂ ನೋಡ್ಕೊಳ್ಬೇಕು, ನಿನ್ನೂ ನೋಡ್ಕೊಳ್ಬೇಕು.
ಅಟ್ಲೀಸ್ಟ್ ನೀನು ಸಣ್ಣ ಪುಟ್ಟ ವಿಷಯಕ್ಕಾದ್ರೂ ಗಮನ ಕೊಡು. ಸರಿ, ನನಗ್ ಸ್ವಲ್ಪ ಕೆಲ್ಸ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏನಾದ್ರೂ ಎಮರ್ಜೆನ್ಸಿ ಇದ್ರೆ ನೀನ್ ಮೆಸೇಜ್ ಮಾಡು, ನಾನು ನೋಡ್ಕೊಳ್ತೀನಿ. ಸರಿ ಓಕೆ ಅಮ್ಮ, ಟ್ಯಾಬ್ಲೆಟ್ಸ್ ತಗೊಳ್ಳೋದ್ ಮಾತ್ರ ಮರಿಬೇಡ. ಸರಿ, ಸರಿನಮ್ಮ, ಬಾಯ್. ಬಾಯ್. ನೋಡ್ದ್ಯಾ ಮಂಗಳ, ನನ್ನ ಮಗಳು ನಾನು ಅಂದರೆ ಎಷ್ಟು ಕೇರ್ ಮಾಡ್ತಾಳೆ. ಅವಳು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರನಾದರೂ ನನ್ನ ಮಗಳಿಗೆ ಅವಳ ಪ್ರೀತಿನ ವಾಪಸ್ ಕೊಡಬೇಕು. ಅವಳು ಕಷ್ಟ ಅನುಭವಿಸಿದ್ ಸಾಕು ಮಂಗಳ, ಇನ್ನು ಮುಂದೆ ಅವಳು ಕಷ್ಟ ಅನುಭವಿಸ್ಬಾರ್ದು. ಸುಧಾಮ್ಮ, ತಪ್ಪು ತಿಳ್ಕೊಬೇಡಿ. ಹೇಗೋ ಕಷ್ಟಪಟ್ಕೊಂಡು ಮಾಯಮ್ಮನವರು ಮೇಲೆ ಬರ್ತಾ ಇದ್ದಾರೆ. ನೀವು ಮಾಡೋ ಪ್ರಯತ್ನಗಳಿಂದ ಅವ್ರ ಕೆಲಸಕ್ಕೆ ತೊಂದರೆ ಆಗೋದು ಬೇಡ. ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ. ಇಲ್ಲ ಮಂಗಳ, ನಾನು ಸರಿಯಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಸಲ ನಿಖಿಲ್ಗೆ ಎಲ್ಲ ವಿಷಯ ತಿಳಿದ್ರೆ ಆಮೇಲೆ ನೀನೇ ನೋಡುವಿ ಅಂತೆ ಹೇಗೆ ಎಲ್ಲ ಸರಿ ಹೋಗುತ್ತೆ ಅಂತ. ಮಾಯಂಗೇನೂ ಆಗೋದಿಲ್ಲ, ಆಗೋಕ್ ನಾನು ಬಿಡೋದೂ ಇಲ್ಲ. ನಾನ್ ಲಿಸ್ಟ್ ಮಾಡಿ ಕಳ್ಸಿದ ಮೆಟೀರಿಯಲ್ಸ್ ಎಲ್ಲ ಬಂದಿದೆ ಅಲ್ವಾ? ಹೌದ್ರಿ ಮೇಡಮ್ ಅವರ, ಎಲ್ಲ ಮೆಟೀರಿಯಲ್ಸ್ ಬಂದಿದೆ ರೀ. ನಿಮ್ಮ ಕಾಲ್ ಗುಣದಿಂದ ಎಲ್ಲ ಕೆಲಸ ಚಲೋ ನಡೆಯಕತ್ತೈತ್ರಿ. ಇಷ್ಟು ಬೇಗ ಫ್ಯಾಕ್ಟ್ರಿಲಿ ಎಲ್ಲ ಕೆಲಸ ಶುರುವಾಗ್ತದಂತ ನಾನು ಅನ್ಕೊಂಡಿದ್ದಿಲ್ಲ ಮೇಡಮ್ ಅವರೇ. ಎಲ್ಲ ಆ ವಿಘ್ನೇಶ್ವರ ಕೃಪೆ ಐತೆ ನೋಡ್ರಿ. ಯಾಕೆಲ್ರು ಇಲ್ಲಿಗೆ ಬರ್ತಿದ್ದೀರಾ? ಅಲ್ಲ, ಎಲ್ರು ಹೋಗಿ ಕೆಲ್ಸ ಮಾಡಿ. ವಿಠಲ್ ಅವ್ರೆ, ಏನಿದು? ಯಾಕೆಲ್ರು ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಏನ್ರಿ ಮೇಡಮ್ ಅವ್ರ, ಮಾತಲ್ಲೇ ಮನಿ ಕಟ್ಟಿ ಸುಮ್ನಾದ್ರ ಜೀವನ ಸಾಕ್ಸಕ್ಕಾಗತ್ತಾ? ಮೊದಲು ನಾವು ಹೇಳಿದ್ರ ಬಗ್ಗೆ ಏನ್ ತೀರ್ಮಾನ ತಗೊಂಡ್ರಿ? ಮಾತಲ್ಲೇ ಮೋಡಿ ಮಾಡಿದ್ರ ಕೆಲಸ ಮಾಡಕ್ಕಾಗಲ್ಲ. ಅಲ್ಲ ವಿಠಲ್ ಅವ್ರೆ, ನಾವ್ ಅವಾಗ್ಲೇ ಮಾತಾಡ್ಕೊಂಡ್ವಿ ಅಲ್ವಾ? ಅಲ್ಲ, ನೀವು ನಿಮ್ ಬೇಡಿಕೆಗಳನ್ನ ಹೇಳಿದ್ದೀರಾ. ಮೀಟಿಂಗ್ ಇರುವಾಗ ನಾನ್ ಮಾತಾಡ್ತೀನಿ. ಮೊದ್ಲು ಕೆಲ್ಸ ಶುರು ಮಾಡೋಣ. ಅದಕ್ಕೋಸ್ಕರ ಕಾಯ್ತಾ ಕೂತ್ರೆ ಸಮಯ ಶ್ರಮ ಎರಡೂ ಹಾಳಾಗತ್ತೆ. ಹಲೋ ಮೇಡಮ್ ಅವ್ರ, ನಿಮ್ಮ ಹಕ್ಕಿಕತೆ ಏನೈತಂತ ನಮ್ಗೆ ಚಲೋತಂಗ್ ಗೊತ್ತೈತಿ. ನಿಮ್ಮಂತವ್ರು ಎಷ್ಟು ಜನ ನೋಡಿಲ್ಲ ನಾವು. ನಾವೇನು ಹೆಚ್ಚು ಬೇಡಿಕೆ ಇಟ್ಟಿಲ್ರಿ. ನಾವು ಹೇಳಿದ ಕೆಲಸ ನೀವು ಮಾಡಿ ಬರಬೇಕಾದ ಬೋನಸ್ ಬಂದ್ರ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡ್ತೀವಿ. ಮೊದಲು ಆ ವಿಷಯದ ಬಗ್ಗೆ ಯೋಚನೆ ಮಾಡ್ರಿ, ಆಮೇಲೆ ಕೆಲಸದ ಬಗ್ಗೆ ಯೋಚನೆ ಮಾಡ್ರಿ. ನೋಡಿ, ಇದ್ದಕ್ಕಿದ್ದ ಹಾಗೆ ನಿಮ್ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅಂತ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳಿರುತ್ತೆ. ನನ್ ಮಾತನ್ನ ನಂಬಿ ನಿಮ್ಮೆಲ್ಲರ ಬೇಡಿಕೆಗಳನ್ನ ಪೂರ್ತಿ ಮಾಡ್ತೀನಿ. ಮೊದಲು ಕೆಲಸ ಶುರು ಮಾಡ್ಕೊಳ್ಳಿ. ಒಂದಷ್ಟು ಪ್ರೊಡಕ್ಷನ್ಸ್ನ ತೋರಿಸಿದ್ರೆ ತಾನೆ ಅವ್ರು ನಮ್ಮ ಬೇಡಿಕೆಗಳನ್ನ ಪೂರೈಸೋದು. ನಾವೆಲ್ಲರೂ ನಿಯತ್ತ ಕೆಲಸ ಮಾಡೋಣ, ಅವರೇ ಬೋನಸ್ ಕೊಡ್ಬೇಕು, ಹಾಗೆ ಕೆಲಸ ಮಾಡೋಣ. ರೀ ಮೇಡಮ್ ಅವ್ರ, ಈ ಮಂಗ್ಯನ ಆಟನ ನಮ್ ಜೋಡಿ ಆಡಕ್ ಬರಬೇಡ್ರಿ. ನಿಮ್ಮ ಶಾಣೆ ತನನ ನಿಮ್ಮ ಮಕ್ಕಳ ಜೊತೆ ಇಟ್ಕೋರಿ, ನಮ್ಮನ್ ತೋರ್ಸಾಕ್ ಬರಬೇಡ್ರಿ. ಈ ಕಂಪನಿ ಮಾಲಕರು ಬಂದು ಇಲ್ಲಿರೋ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿದ ಮೇಲೆನ ಈ ಕೆಲಸಗಾರರು ಬಂದು ಕೆಲಸ ಮಾಡ್ತಾರ. ಅಲ್ಲ ವಿಠಲ್ ಅವರೇ, ನಾನು ಸ್ವಲ್ಪ ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಅಲ್ಲ ಅದು ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ನೋಡಿ ಇಲ್ಲಿ, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ?
ಛೇ, ಇಲ್ಲಿನ ಜನರು ನಾನು ಏನ್ ಹೇಳಿದ್ರು ನನ್ ಮಾತ್ನೇ ಒಪ್ತಿಲ್ವಲ್ಲ. ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ತಲುಪಿಸ್ತೀನಿ ಅಂದ್ರು ನನ್ ಮಾತ್ನೇ ಕೇಳ್ತಿಲ್ವಲ್ಲ. ಈ ಯೂನಿಯನ್ ಲೀಡರ್ ಬೇಕು ಅಂತಾನೆ ಅವರಿಂದ ಸ್ಟ್ರೈಕ್ ಮಾಡಿಸ್ತಾ ಇದ್ದಾನೆ. ಈಗ ಇವರ ಅಮೌಂಟ್ನ ನಾನ್ ಹೇಗ್ ಸೆಟಲ್ ಮಾಡ್ಲಿ? ಕಂಗನಾ ಮೇಡಮ್ಗೆ ಇಲ್ಲಿನ ವಿಷಯನ ಹೇಳ್ಬಿಡ್ಲಾ? ಹಲೋ ಮಿಸ್ ಅನ್ಲಕ್ಕಿ ಮಾಯಾ, ಈಗ ನಿನ್ ತಲೆಯಲ್ಲಿ ಇದೇ ಓಡ್ತಾ ಇರ್ಬೇಕಲ್ವಾ? ನಾನು ತುಂಬಾ ಅನ್ಲಕ್ಕಿ, ಯಾವ ಕೆಲ್ಸ ಶುರು ಮಾಡಿದ್ರೂ ಅದರ್ಧದಲ್ಲೇ ನಿಂತೋಗುತ್ತೆ. ಈ ಥರ ಏನೇನೋ ಆಲೋಚನೆಗಳು ಬರ್ತಾ ಇದೆ ಅನ್ಸುತ್ತೆ ಅಲ್ವಾ? ಪಾಪ, ನೀನ್ ತಾನೇ ಏನ್ ಮಾಡೋದಕ್ಕಾಗತ್ತೆ ಹೇಳು? ಎಲ್ಲ ನಿನ್ ಹಣೆ ಬರಹ. ಶನಿ ನಿನ್ ಹೆಗ್ಲೇರಿದಾನೆ. ಐ ಮೀನ್ ಹೆಗ್ಲೇರೋ ಹಾಗೆ ನೀನ್ ಮಾಡ್ಕೊಂಡಿದ್ಯಾ. ಈಗ್ಲಾದ್ರೂ ನಿನ್ ತಪ್ಪನ್ನ ನೀನ್ ಒಪ್ಕೊಂಡು ನಮ್ಮಿಂದ ದೂರ ಹೋಗ್ಬಿಡು. ಅರ್ಥ ಆಯ್ತಾ ನಾನ್ ಹೇಳಿದ್ದು? ಓಹೋಹೋ, ಇದೆಲ್ಲ ನಿಂದೇನಾ ಕಿತಾಪತಿ? ನೋಡು ಯಾಮಿನಿ, ನಿನಗೆ ನನ್ಮೇಲ್ ಕೋಪ ಇದ್ರೆ ನನ್ ಜೊತೆಗ್ ಬಂದು ಯುದ್ಧ ಮಾಡು. ಈ ರೀತಿ ಅಮಾಯಕರ ಜೀವನದಲ್ಲಿ ಆಟ ಆಡ್ಬೇಡ. ನೀನ್ ಮಾಡ್ತಿರೋದು ಸರಿ ಇಲ್ಲ. ಸರಿ ತಪ್ಪು ನೀನ್ ಮಾತಾಡ್ಬೇಡ ಮಾಯಾ. ನಿನಗವ್ರ ಕಷ್ಟ ನೋಡೋದಕ್ಕಾಗ್ತಿಲ್ಲ ಅಂದ್ರೆ ಬಿಟ್ಬಿಡು. ನೀನೇ ಆ ಪ್ರಾಜೆಕ್ಟ್ನ ಬಿಡು. ನಿನ್ನೊಬ್ಳು ಸೋಲಿಗೋಸ್ಕರ ನಾನು ಅದೆಷ್ಟು ಜನರ ಜೀವನ ಬೇಕಾದ್ರೂ ಹಾಳು ಮಾಡೋದಕ್ಕೆ ರೆಡಿ ಇದ್ದೀನಿ. ನಿನಗಿನ್ನೂ ನನ್ ಮೇಲೆ ನಂಬಿಕೆ ಬಂದಿಲ್ಲ ಅಂದ್ರೆ ಮುಂದೆ ನೀನೇ ನೋಡ್ತಾ ಹೋಗ್ತೀಯಲ್ಲ, ನಿನಗೆ ಚೆನ್ನಾಗ್ ಅರ್ಥ ಆಗತ್ತೆ. ನೋಡೋಣ ಈ ಯುದ್ಧದಲ್ಲಿ ಯಾರು ಗೆಲ್ವು ಅಂತ. ಸರಿ, ಯುದ್ಧ ನೀನ್ ಶುರು ಮಾಡಿದ್ಯಾ, ಅಂತ್ಯ ನಾನ್ ಮಾಡ್ತೀನಿ. ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡೋ ಶಕ್ತಿ ಮತ್ತೆ ಯುಕ್ತಿ ನನಗಿದೆ. ಇನ್ನೂ ಅದೇ ಭ್ರಮೆಲಿದ್ಯಾ ಮಾಯಾ? ಎನಿವೇ, ಆಲ್ ದಿ ಬೆಸ್ಟ್. ಯಾವ್ದಕ್ಕೂ ಇಲ್ಲಿನ ಪರಿಸ್ಥಿತಿನ ಕಂಗನಾ ಮೇಡಮ್ಗೆ ಹೇಳ್ಬಿಡ್ಬೇಕು. Hello Maya, how is your first day experience? ಕೆಲಸ ಎಲ್ಲ ಹೇಗ್ ನಡೀತಿದೆ? ಈ ಜಾಗ ಏನೋ ತುಂಬಾ ಚೆನ್ನಾಗಿದೆ, ಆದ್ರೆ ಇಲ್ಲಿನ ಜನ ತುಂಬಾ ಹಠ ಮಾಡ್ತಿದ್ದಾರೆ ಮೇಡಮ್. ಯಾಕ್ ಮಾಯಾ, ಏನಾಯ್ತು? ಎನಿ ಪ್ರಾಬ್ಲಮ್? ಇಲ್ಲಿ ಒಬ್ನಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಮೇಡಮ್. ವಿಠಲ್ ಅಂತ ಇಲ್ಲಿನ ಯೂನಿಯನ್ ಲೀಡರ್, ಅವನಿಂದನೇ ಇಲ್ಲಿ ತುಂಬಾ ತೊಂದರೆ ಆಗ್ತಿರೋದು. ಎಲ್ಲ ವರ್ಕರ್ಸ್ಗೂ ಏನೇನೋ ಆಸೆ ತೋರಿಸಿ ಅವ್ರ ತಲೆ ಕೆಡ್ಸಿ ಸ್ಟ್ರೈಕ್ ಮಾಡಿಸಿ ಇಲ್ಲಿ ಕೆಲಸ ನಿಲ್ಸಿದಾನೆ ಮೇಡಮ್. ಓಹ್ ಅವನಾ? ನನ್ಗೆ ಅಲ್ಲಿನ ಪರಿಸ್ಥಿತಿ ಅರ್ಥ ಆಯ್ತು ಮಾಯಾ. ಬಟ್ ನಾನು ನಿಂಗೆ ಈಗ ಸಜೆಷನ್ಸ್ ಮಾತ್ರ ಕೊಡ್ಬೋದು. ನಿಂಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ದೊಡ್ಡ ಬಂಡೆ ಕೆಳಗಡೆ ನಿಧಿ ಇದೆ. ಬಂಡೆ ಇದೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ರೆ ನಮ್ಗ ನಿಧಿ ಸಿಗೋದೇ ಇಲ್ಲ. ಇದು ಅದೇ ತರನೇ. ನಿನ್ ಮುಂದೆ ಇರೋ ಬಂಡೆಗಳನ್ನ ಎದುರಿಸ್ಕೊಂಡು ಹೋದ್ರೆ ನಿನ್ಗೆ ಮುಂದೆ ನೂರಾರು ಅವಕಾಶಗಳು ಸಿಗುತ್ತೆ. ಇದು ನಿನ್ನ ಟ್ಯಾಲೆಂಟ್ ಜೊತೆ ನಿನ್ನ ಬುದ್ಧಿವಂತಿಕೆ ತೋರ್ಸೋ ಟೈಮ್ ಬಂದಿದೆ. ನಿಂಗಿದನ್ನ ಹ್ಯಾಂಡಲ್ ಮಾಡಕ್ಕಾಗಿಲ್ಲ ಅಂದ್ರೆ ಡೋಂಟ್ ವರಿ, ಕಂಪನಿಗೆ ಅಷ್ಟೇನು ಲಾಸ್ ಆಗಲ್ಲ. ಆದ್ರೆ ನೀನ್ ಇದನ್ನ ಎದುರಿಸಿ ಗೆದ್ರೆ. ಎಸ್ ಮೇಡಮ್, ನಾನ್ ಈ ಕೆಲಸದಿಂದ ಹಿಂದೆ ಸರಿಯಲ್ಲ. ಐ ವಿಲ್ ಹ್ಯಾಂಡಲ್ ದಿಸ್. ನಿಮಗೆ ನೆಕ್ಸ್ಟ್ ನನ್ನ ಕಡೆಯಿಂದ ಕಾಲ್ ಬಂದ್ರೆ
ಅದೇನಿದ್ರು ಕೆಲ್ಸ ಸ್ಟಾರ್ಟ್ ಆಗಿದೆ ಅಂತಾನೆ. ಗುಡ್. ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಆಲ್ ದ ವೆರಿ ಬೆಸ್ಟ್. ನೋಡಿ, ನೀವ್ಯಾರು ಆ ಮೇಡಮ್ನ ಮಾತು ಕೇಳಬಾರ್ದು. ಅಕ್ಕಿ ಎಮೋಷನಲ್ ನಾಟಕ ಮಾಡಕತ್ತಾಳ. ನಮ್ಮ ಕಂಪ್ನಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸುವವರೆಗೂ ನಾವು ಹೋರಾಟ ನಿಲ್ಸಂಗಿಲ್ಲ. ಎಲ್ಲಿವರೆಗೂ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೂ ಹೋರಾಟ. ಗೆಲ್ಲುವವರೆಗೂ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಬೇಕೇ ಬೇಕು. ನ್ಯಾಯ ಬೇಕು, ಬೇಕೇ ಬೇಕು, ಬೋನಸ್ ಬೇಕು. ಏನ್ ಮಾಡಕತ್ರಿ ಮೇಡಮ್ ಅವ್ರ? ಫ್ಯಾಕ್ಟ್ರಿ ಒಳಗ ಸ್ಟ್ರೈಕ್ ನಡೆದೈತಿ. ನನ್ನ ಅನುಮತಿ ಇಲ್ದ ಯಾವ ಕೆಲಸನೂ ಮಾಡೋ ಹಂಗಿಲ್ಲ. ಹಲೋ, ಇದು ನನ್ ಕಂಪ್ನಿ. ನನ್ನನ್ ನಂಬ್ಕೊಂಡು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಇಲ್ ಕೆಲ್ಸ ಮಾಡ್ಬೇಡ ಅಂತ ಹೇಳೋದಕ್ ನೀವ್ಯಾರ್ರಿ? ಆಕ್ಚುಲಿ ನನ್ನೊಬ್ಳಿಗೆ ಅಲ್ಲ, ಇಲ್ಲಿರೋರ್ ಯಾರಿಗೆ ಆದ್ರೂ ಕೆಲ್ಸ ಮಾಡ್ಬೇಡ ಅಂತ ಹೇಳೋದಕ್ಕೆ ನಿಮಗ್ ರೈಟ್ಸೇ ಇಲ್ಲ. ನಿಮಗ ನಾನು ಯಾರು ಅನ್ನೋದು ಮರೆತು ಹೋಗೈತಿ. ನಾನು ಈ ಫ್ಯಾಕ್ಟ್ರಿ ಯೂನಿಯನ್ ಲೀಡರ್ ಇದೀನಿ. ಲೀಡರ್ ಅಂದ್ರೆ ಅರ್ಥ ಗೊತ್ತಿದ್ಯಾ ನಿಮ್ಗೆ? ಲೀಡರ್ ಅಂದ್ರೆ ಹಿಂದೆ ಕೂತು ಕೆಲ್ಸ ಮಾಡ್ಸೋದಲ್ಲ, ಮುಂದೆ ನಿಂತು ಕೆಲ್ಸ ಮಾಡ್ಬೇಕು. ಇಲ್ಲಿರೋ ವರ್ಕರ್ಸ್ಗೆ ಅನುಕೂಲ ಆಗೋ ತರ ಕೆಲ್ಸ ಮಾಡ್ಬೇಕೆ ಹೊರತು ಅವ್ರ ಜೀವನ ಹಾಳ್ ಮಾಡೋ ತರ ಕೆಲ್ಸ ಮಾಡ್ಬಾರ್ದು. ನೋಡಿ, ನಿಮ್ಮೆಲ್ರಿಗೂ ಇಲ್ಲಿ ಫ್ರೀಡಮ್ ಇದೆ. ಇಷ್ಟ ಇದ್ರೆ ಕೆಲ್ಸ ಮಾಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಯಾರೋ ಏನೋ ಹೇಳಿದ್ರು ಅಂತ ಕೆಲ್ಸ ನಿಲ್ಸ್ಬೇಡಿ. ಹರ್ಷದ್ ಕುಳಿಗೋಸ್ಕರ ವರ್ಷದ್ ಕುಳು ಕಳ್ಕೋಬೇಡಿ. ನನ್ ಮಾತ್ ಕೇಳಿ ಕೆಲ್ಸ ಶುರು ಮಾಡಿ. ಆಮೇಲೆ ನಾನೇ ಮಾತಾಡಿ ನಿಮ್ದೆಲ್ಲ ಏನೇನ್ ಬ್ಯಾಲೆನ್ಸ್ ಇದೆಯೋ ನಾನೇ ಕ್ಲಿಯರ್ ಮಾಡಿಸ್ತೀನಿ. ಬನ್ನಿ, ಕೆಲ್ಸ ಶುರು ಮಾಡಿ. ಇಷ್ಟು ದಿವಸ ನಿಮ್ಗೆಲ್ಲರಿಗೂ ನಾನು ಸಹಾಯ ಮಾಡೀನಿ. 2 ದಿವಸಕ್ಕೆ ಯಾರೋ ಬಂದ್ ಹೋಗೋರ್ ಸಲುವಾಗಿ ಜೀವನ ಪೂರ್ತಿ ನಿಮ್ ಕೆಲಸ ಕಳ್ಕೊಬೇಡ್ರಿ. ನಾ ಹೇಳೋ ಮಠ ಯಾರು ಕೆಲಸ ಶುರು ಮಾಡೋ ಹಂಗಿಲ್ಲ. ಒಂದು ವೇಳೆ ಯಾರಾದ್ರೂ ಶುರು ಮಾಡಿದ್ರ ಎದಿ ಮೇಲೆ ಎಡಗಾಲಿಟ್ಟು ರಕ್ತ ಕುಡಿದು ಬಿಡ್ತೀನಿ. ಏನು ಎಲ್ರನ್ನು ಹೆದರ್ಸ್ತಿದ್ದೀರಾ? ಇದ್ರ ಪರಿಣಾಮ ಸರಿಗಿರೋದಿಲ್ಲ. ಅಯ್ಯೋ ಹೋಗ್ರಿ ಮೇಡಮ್ ಅವ್ರ, ನಿಮ್ಮಂತವ್ರು ನಾನು ತುಂಬಾ ಜನ ನೋಡಿನ್ರಿ. ಸುಮ್ನ ನಿಮ್ ಟೈಮ್ ವೇಸ್ಟ್ ಮಾಡ್ಕೋಗತ್ತೀರಿ ಮೇಡಮ್ ಅವ್ರ.
ಇವ್ರು ಯಾರು ನಿಮ್ಮ ಮಾತಿಗೆ ಮರಳಾಗೋದಿಲ್ಲ. ನಾನು ಇವತ್ ಬಂದಿರೋದು ಸರಿ, ಆದ್ರೆ ತುಂಬಾ ವರ್ಷದಿಂದ ನೀವಿಲ್ಲಿ ಕೆಲಸ ಮಾಡ್ತಿದ್ದೀರಾ ಅಲ್ವಾ? ನೀವಾದ್ರೂ ಒಂದ್ಸಲ ಹೇಳಿ, ಇವ್ರೆಲ್ಲರೂ ವಿಠಲ್ಗೆ ಹೆದರ್ಕೊಂಡು ತಮ್ಮ ಸ್ವಾತಂತ್ರ್ಯನ ಕಳ್ಕೊಳ್ತಿದ್ದಾರೆ. ನಾನು ಇಷ್ಟೊಂದು ಕೇಳ್ಕೊಳ್ತಿದ್ದೀನಿ, ಅಟ್ಲೀಸ್ಟ್ ನೀವು ನನ್ನ ಮಾತಿಗೆ ಉತ್ತರನಾದ್ರೂ ಕೊಡಿ. ನಿಮ್ ಕಷ್ಟಗಳದೇನೇ ಇದ್ರೂ ಅದ್ ನನ್ನ ಹತ್ರ ಹೇಳ್ಕೊಳ್ಳಿ. ಸ್ವಲ್ಪ ಟೈಮ್ ಕೊಟ್ರೆ ಅದನ್ನೆಲ್ಲ ನಾನು ಸರಿ ಮಾಡ್ತೀನಿ. ನೋಡಿ ಮೇಡಮ್, ನೀವು ಇವತ್ ಬಂದು ನಾಳೆ ಹೋಗ್ತೀರಾ. ಆದ್ರೆ ಇಷ್ಟು ದಿನ ವಿಠಲಣ್ಣ ನಮ್ಗೆ ಒಳ್ಳೇದ್ ಮಾಡಿದ್ದಾರೆ. ಹೌದು, ನಾವು ಹೇಳ್ದಂಗೆ ಕೇಳ್ತೀವಿ.